ಜುಲೈ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಂಹ ರಾಶಿಯವರ ಉದ್ಯೋಗ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋದಾದರೆ, ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಯಾವ ರೀತಿ ಇರಲಿದೆಪ್ಪ ಅಂದರೆ, ನಿಮಗೆ ಎಲ್ಲಾದರೂ ಬೇರೆ ಕಡೆ ಒಂದು ಟ್ರಾನ್ಸ್ಫರ್ ಆಗುವಂಥದ್ದು ಮನಸ್ಸಲ್ಲಿದ್ದರೆ ಆಯಿತಾ, ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ತಾವೊಂದು ಯಾವುದೇ ಒಂದು ಆಫೀಸ್ಗಳಲ್ಲಾಗಿರ್ಬೋದು, ನಮಗೆ ಟ್ರಾನ್ಸ್ಫರ್ ಆಗುವಂಥದ್ದು ಚಾನ್ಸಸ್ಗಳು ತುಂಬಾ ಇದೆ. ಹಾಗೂ ಈ ಸಲ ಸಿಂಹ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಉದ್ಯೋಗದಲ್ಲಿ ತುಂಬಾ ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿರಲಿದೆ. ಹಣಕಾಸಿನಲ್ಲಿ ಬಡ್ತಿ ಹಾಗೂ ತಮಗೆ ಪ್ರಮೋಷನ್ ಆಗುವ ಮೂಲಕ ಒಂದು ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ವ್ಯಾಪಾರದಲ್ಲಿ ಸಿಂಹ ರಾಶಿಯವರಿಗೆ ಸ್ವಂತ ಬುದ್ಧಿಯಿಂದ ತಮ್ಮ ಬೇರೆಯವರ ಮಾತು ಕೇಳಿ ತಾವು ಈ ಸಲ ವ್ಯಾಪಾರ ಮಾಡೋದು ಬೇಡ. ಸ್ವಂತ ಬುದ್ಧಿಯಿಂದ ತಮಗೇನು ಮನಸ್ಸಿಗೆ ತಿಳಿಯುತ್ತದೋ ಅದರ ಪ್ರಕಾರ ತಾವು ವ್ಯಾಪಾರದಲ್ಲಿ ಮುನ್ನುಗ್ಗಿದ್ರೆ ತಮಗೆ ಹಣಕಾಸಿನಲ್ಲಿ ತುಂಬಾ ಲಾಭ ಇದೆ ಈ ತಿಂಗಳಲ್ಲಿ. ಹಾಗೆ ಪ್ರೀತಿ ಪ್ರೇಮ ನೋಡೋದಾದರೆ, ಸಿಂಹ ರಾಶಿಯವರಿಗೆ ಈ ಪ್ರೇಮಿಗಳು ಆಯಿತಾ ತುಂಬಾ ಆಕರ್ಷಿತರಾಗಿ ಈ ತಿಂಗಳಿನಲ್ಲಿ ಒಂದು ಮದುವೆ ಆಗುವಂಥದ್ದು ಯೋಗ ಇದೆ. ಮದುವೆ ಆಗುವಂಥ ಯೋಗ ಅಂದರೆ, ತಾವು ಇಷ್ಟಪಟ್ಟಂಥ ಸ್ತ್ರೀನೇ ಆಗಲಿ ಪುರುಷನೇ ಆಗಲಿ ಮನೆಯವರ ಮುಂದೆ, ಪೋಷಕರ ಮುಂದೆ ತಾವು ಹೇಳುವಂಥ ತುಂಬ ಒಳ್ಳೆಯ ಸಮಯ. ಈ ಹೇಳಿದರೆ ಪೋಷಕರಿಂದ 80-90% ಒಪ್ಪಿಗೆ ಸಿಗುವಂಥ ಚಾನ್ಸಸ್ ತುಂಬಾ ಇದೆ. ಹಾಗೂ ದಾಂಪತ್ಯ ವಿಚಾರಕ್ಕೆ ಬರ್ತೀವಿ. ದಾಂಪತ್ಯ ಅಂದರೆ ಗಂಡ ಹೆಂಡತಿ ಮಧ್ಯೆ ಈ ತಿಂಗಳಿನಲ್ಲಿ ಗುರುವಾರದಂದು ದಂಪತಿಗಳು ಒಂದು ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರಿಗೆ ಆಯಿತಾ ಅರ್ಚನೆ ಮಾಡಿಸಿ ಬರೋದ್ರಿಂದ ಈ ತಿಂಗಳಲ್ಲಿ ಒಂದು ಸಂಗಾತಿಯ ಮೂಲಕ ಒಂದು ಹಣಕಾಸಿನಲ್ಲಿ ತುಂಬಾ ಲಾಭ ಬರುವಂಥ ಚಾನ್ಸಸ್ ಇದೆ. ದಾಂಪತ್ಯ ವಿಚಾರದಲ್ಲಿ ತುಂಬ ಉತ್ತಮ ಫಲ ಇದೆ ಈ ತಿಂಗಳಲ್ಲಿ. ಕುಟುಂಬದಿಂದ ಬೆಂಬಲ ಸಿಗಲಿದೆ. ಸ್ವಲ್ಪ ಕುಟುಂಬದ ಹಿರಿಯರಿಗೆ ಆಗಲಿ, ಮನೆಯ ಚಿಕ್ಕವರಿಗೆ ಆಗಲಿ ಸ್ವಲ್ಪ ಶಿಸ್ತಿನಿಂದ ಹಾಗೂ ತಾಳ್ಮೆಯಿಂದ ಮಾತನಾಡಬೇಕು. ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರಬೇಕು. ಹಾಗೂ ಸಿಂಹರಾಶಿಯ ಶಿಕ್ಷಣ ನೋಡೋದಾದರೆ, ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಕಠಿಣ ಪರಿಶ್ರಮ ಪಡಬೇಕು. ಅಂದರೆ ಏನು ಗೊತ್ತಾ, ಸ್ವಲ್ಪ ಶಿಕ್ಷಣದಲ್ಲಿ ಸ್ವಲ್ಪ ತುಂಬಾ ಟಫ್ ಆಗುತ್ತೆ ಈ ತಿಂಗಳು. ಅಂದರೆ ಓದಿನ ಮೇಲೆ ಏಕಾಗ್ರತೆ ಕಮ್ಮಿ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ತಾವು ಇದ್ರ ಮೇಲೆ ಎಫರ್ಟ್ ಹಾಕಿ ತಾವು ಓದೋದ್ರಿಂದ ಶಿಕ್ಷಣದಲ್ಲಿ ತುಂಬ ಫಲ ಸಿಗುವಂಥ ಚಾನ್ಸಸ್ ಇದೆ. ಆದರೆ ತುಂಬ ಎಫರ್ಟ್ ತಾವು ಹಾಕಬೇಕು. ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಸಿಂಹ ರಾಶಿಯವರಿಗೆ ಅತಿಯಾದ ಸ್ವಲ್ಪ ಕೆಲಸದ ಒತ್ತಡ, ಹಾಗೆ ಅತಿಯಾದ ಹೊರಗಡೆ ಓಡಾಡೋದ್ರಿಂದ, ಅತಿಯಾದ ಪ್ರಯಾಣ ಮಾಡೋದ್ರಿಂದ ತುಂಬಾ ಆಯಿತಾ ಸುಸ್ತು, ತಲೆನೋವು ಆಯಿತಾ. ಹಾಗಾಗಿ ಮತ್ತು ನಿದ್ರೆ ಸ್ವಲ್ಪ ತುಂಬಾ ನಿದ್ದೆ ಸ್ವಲ್ಪ ತುಂಬಾ ಕಮ್ಮಿ ಆಗುತ್ತೆ. ಹಾಗಾಗಿ ಏನು ಮಾಡಬೇಕಂದ್ರೆ, ಆಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಅಂದರೆ ಹೊರಗಿಂದು ಜಂಕ್ ಫುಡ್ಡು, ಆಯಿಲ್ ಫುಡ್ಡು, ಮಸಾಲೆ ಪದಾರ್ಥ ತಿನ್ನೋದನ್ನು ಬಿಡಿ. ಮತ್ತು ಇದಕ್ಕಿಂತ ತಮಗೇನಾದ್ರು ಇನ್ನೂ ಜಾಸ್ತಿ ಸಮಸ್ಯೆಗಳು, ತೊಂದರೆಗಳು ಎದುರಾಗ್ತಿದ್ರೆ, ನಾವು ದಿನಕ್ಕೊಂದು ಬಾರಿ ಆದರೂ ಪರವಾಗಿಲ್ಲ, ವಾರಕ್ಕೊಂದು ಬಾರಿ ಆದರೂ ಪರವಾಗಿಲ್ಲ, ಗಾಯತ್ರಿ ಮಂತ್ರವನ್ನು ಜಪಿಸಿ, ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.